ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ವೀಣಾ ಸೂರಣಿಗೆಯವರು ಬಂದಿದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶರಣು ಶರಣಾರ್ಥಿ ಅಮ್ಮ. ಶರಣು ಶರಣಾರ್ಥಿಗಳು ನಿಮಗೂ. ವೀಣಾ ಅವರೇ, ಎಲ್ಲಿಂದ ಬಂದಿದ್ದೀರಾ? ನಾವು ರಾಣೆಬೆನ್ನೂರಿಂದ ಬಂದಿದ್ದೀವಿ. ಹೌದಾ? ಇವತ್ತು ನಮ್ಮ ಖಾನಾವಳಿಯಲ್ಲಿ ಏನ್ ಮಾಡ್ತಾ ಇದ್ದೀರಾ? ಯಾವ ಅಡುಗೆ ಮಾಡ್ತಾ ಇದ್ದೀರಾ? ಇವತ್ತು ಬಸವ ಖಾನಾವಳಿಯಲ್ಲಿ ನಾನು ಗೋಧಿ ಪಾಯಸ ಅಂತ ಮಾಡ್ತಿದ್ದೀನಿ. ಇದು ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಆಗಿರುವಂತ ಪಾಯಸ. ಗೋಧಿ ಪಾಯಸ. ಶುರು ಮಾಡೋಣ. ಏನೆಲ್ಲ ಸಾಮಗ್ರಿಗಳು ಬೇಕು ಅಮ್ಮ? ಇದಕ್ಕೆ ಗೋಧಿ ಬೇಕ್ರಿ. ಗೋಧಿ ನುಚ್ಚಿರುತ್ತೆ, ಸಿಗುತ್ತೆ ಅಲ್ಲಿ ನಮ್ಮೂರ್ ಕಡೆ. ಅದನ್ನ ಓವರ್ ನೈಟ್ ನೆನೆಸ್ಬೇಕು. ನೀವು ನೆನೆಸಿದ್ದ ತಂದಿದ್ದೀನಿ ನಾನು. ಗೋಧಿ ಅಂತ ಹೇಳಿದ್ರೆ ಗೋಧಿ ಕಡಿ, ಸಣ್ಣ ಸಣ್ಣ ಕಡಿ ಅಂತ ನೀವು ಅಂಗಡಿಯಲ್ಲೇ ಮಾಡಿದೀರಾ ಅಥವಾ ರೆಡಿನ ಸಿಗುತ್ತೆ ರೀ? ಏನಂತ ಕೇಳ್ತೀರಾ ಅಂಗಡಿಯಲ್ಲಿ? ಗೋಧಿ ನುಚ್ಚು ಅಂತ ಕೇಳ್ತೀವಿ. ನುಚ್ಚಿಂದು. ಓಕೆ, ಗೋಧಿ ನುಚ್ಚು ಕೊಡಿ ಅಂದ್ರೆ ಕೊಡ್ತಾರೆ. ಸರಿ ಅಮ್ಮ. ಮತ್ತೆ ಬೆಲ್ಲ ಬೇಕ್ರಿ. ಮತ್ತೆ ಗೋಡಂಬಿ, ದ್ರಾಕ್ಷಿ, ಕಸಕಸಿ, ಒಣ ಕೊಬ್ಬರಿ ತುರಿ, ತುಪ್ಪ, ಮತ್ತೆ ಏಲಕ್ಕಿ ಪುಡಿ ಬೇಕು. ಓಕೆ, ಬಹಳ ಕಡಿಮೆ ಸಾಮಗ್ರಿಗಳು ಬೇಕು, ಜಾಸ್ತಿ ಬೇಡ. ಆಯ್ತಾಯ್ತು. ಸ್ವಲ್ಪ ಸಾಮಗ್ರಿ ಆದ್ರೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಿವಾಗ ಎಷ್ಟು ಗಂಟೆ ನೆನ್ಸಿದೀರಮ್ಮ? ಅದು ಒಂದ್ 8 ಗಂಟೆ ನೆನೆಸ್ಬೇಕ್ರಿ. ಅಂದ್ರೆ ನಾನು ಇವತ್ತು ಬೆಳಿಗ್ಗೆ ಮಾಡ್ಬೇಕು ಅಂದ್ರೆ ಹಿಂದಿನ ದಿನ ರಾತ್ರಿನೇ ನೆನ್ಸ್ಬೇಕಾಗತ್ತೆ. ಓಕೆ, ಶುರು ಮಾಡೋಣ. ಏನ್ ಬೇಕು ಇವಾಗ? ನನಗೊಂದು ಕುಕ್ಕರ್ ಕೊಡ್ರಿ. ಕುಕ್ಕರ್ ಅಲ್ಲಿ ನೀವೀಗ ಕುಕ್ಕರ್ ಅಲ್ಲಿ ಇದು ಓವರ್ ನೈಟ್ ನೆನೆಸಿದಂತ ಗೋಧಿನ ಇದಕ್ಕೆ ಹಾಕ್ಬೇಕ್ರಿ. ಇದಕ್ಕೆ ಕುಕ್ಕರ್ ಹಾಕಿ ಕುಕ್ಕರ್ ಹಾಕಿ ಬೇಯಿಸ್ಬೇಕಾ? ಒಂದು ಬೌಲ್ ಗೋಧಿ ನುಚ್ಚು ತಗೊಂಡ್ರೆ ನಾವು 3 ಬೌಲ್ ನೀರ್ ಹಾಕ್ಬೇಕ್ರಿ. ನೀರ್ ಬೇಕಮ್ಮ ಈಗ? ನೀರ್ ಬೇಕು. ಮತ್ತೆ ವೀಣಾ ಅವರೇ, ರಾಣಿಬೆನ್ನೂರಿಂದ ಬಂದಿದ್ದೀರಾ. ಮತ್ತೆ ಏನೆಲ್ಲ ಮಾಡ್ತೀರಾ ರಾಣಿಬೆನ್ನೂರಲ್ಲಿ? ಏನೆಲ್ಲ ನಿಮ್ಮ ಕಾರ್ಯ ಚಟುವಟಿಕೆ? ಮನೆಯಲ್ಲೇ ಇದ್ದೀರಾ ನೀವು? ಮನೆಯಲ್ಲೇ ಇರ್ತೀವ್ರಿ. ನಮ್ದು ಭಕ್ತಿ ಭವನ ಅಂತ ಐತಿ ರಾಣೆಬೆನ್ನೂರಲ್ಲಿ. ಅಲ್ಲಿಗೆ ಸೋಮವಾರಕ್ಕೊಂದ್ಸಲ ಸತ್ಸಂಗ ನಡೀತೈತಿ. ಅಲ್ಲಿ ಆಧ್ಯಾತ್ಮ ಚಿಂತನೆ ಮಾಡ್ತೀವಿ. ಎಷ್ಟು ಜನ ಬರ್ತಾರೆ ನಿಮ್ಮ ಹಾಗೆ ಆಸಕ್ತಿ ಇರುವವರೆಲ್ಲ? 110 ಜನ ಅದೀವಿ. ಓ, ನೀವು ಪ್ರತಿ ಸೋಮವಾರ ನೀವು ಹೋಗ್ತೀರಾ? ಲಾಕ್ ಮಾಡಿ ನೀವು ಬೇಯಿಸಕ್ಕೆ ಇಟ್ಬಿಡ್ತೀರಲ್ಲ? ತಗೊಳ್ಳಿ. ಮತ್ತೆ ಸ್ವೀಟ್ಸ್ ಎಲ್ಲ ಮಾಡ್ತಾ ಇರ್ತೀರಾ? ಈ ತರ ಪಾಯಸ ಎಲ್ಲ ಮನೆಯಲ್ಲಿ ಮಾಡ್ತೀವಿ. ಹಬ್ಬದಾಗ ಹೆಚ್ಚಿಗೆ ಮಾಡ್ತೀವ್ರಿ. ಈ ತರ ಗೋಧಿ ಪಾಯಸದ ಹಾಗೆ ಇನ್ಯಾವ ಪಾಯಸ ಮಾಡ್ತೀರಾ ನಿಮಗೆ ಚೆನ್ನಾಗಿ ಮಾಡೋದಕ್ಕೆ ಬರುತ್ತೆ? ಎಲ್ಲಾ ತರನು ಮಾಡ್ತೀವಿ. ಎಲ್ಲಾ ತರ. ಶಾವಿಗೆ ಖೀರ್ ಮಾಡ್ತೀವಿ, ಹೆಸರುಬೇಳೆ ಪಾಯಸ ಮಾಡ್ತೀವಿ, ಹಲ್ವಾ ಮಾಡ್ತೀವಿ. ಹೈ ಫ್ಲೇಮ್ ಅಲ್ಲೇ ಇರ್ಲಿನಾ? ಇಲ್ಲೇ ಹಿಂಗೆ ಇರ್ಲಿ. 4 ವಿಶಿಲ್ ಬರ್ಬೇಕ್ರಿ. ಹೌದಾ? 4 ವಿಶಿಲ್ ಬಂದ್ರೆ ಸ್ವಲ್ಪ ಮೆದುವಾಗ್ತದಲ್ಲ. ಬೆಲ್ಲ ಹಾಕಿದ್ರೆ ಸಮ ಕುಡ್ಕೊಂತ. ಸರಿ ಸರಿ. 4 ದೊಡ್ಡ ಎಲ್ಲಾ ಮದ್ವಿ ಒಳಗ ಎಲ್ಲಾದ್ರೊಳಗು ಇದನ್ನ ಕಾರ್ಯಕ್ರಮಕ್ಕೆ ಹೆಚ್ಚಿಗೆ ನಮ್ಮ ಉತ್ತರ ಕರ್ನಾಟಕದಾಗ ಗೋಧಿ ಪಾಯಸನ ಮಾಡೋದ್ರಿ. ಅಂದ್ರೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದ್ರಿ. ಯಾಕಂದ್ರ ಈ ಶುಗರ್, ಈಗಂತೂ ಶುಗರ್ ಎಲ್ಲಾ ಪ್ರತಿಯೊಬ್ಬರು ಮನ್ಯಾಗ ಎಲ್ಲಾರ್ಗು ಬರ್ತದೆ. ಇದನ್ ತಿಂದ್ರ ಶುಗರ್ ಇದು ಹೆಚ್ಚಿಗೆ ಇದಾಗಲ್ರಿ. ಇದು ಸಮ ಇರ್ತೈತಿ. ಈಗ ಸ್ವೀಟ್ ತಿನ್ಬೇಕಂತ ತುಂಬಾ ಆಸೆ ಇರ್ತೈತಿ. ಆದ್ರೆ ಈ ಸ್ವೀಟ್ ಬೇರೆ ತಿಂದ್ರೆ ಮತ್ತೆ ಜಾಸ್ತಿ ಆಗ್ತತಿ. ಈ ಬೆಲ್ಲದ ಜೊತೆಗೆ ಗೋಧಿ ತಿಂದ್ರ ಯಾವ್ದೇನು ಸಮಸ್ಯೆ ಇರಲ್ಲ. ಅದಕ್ಕಂದು ಎಲ್ಲಾರು ಇಷ್ಟಪಡ್ತಾರೆ. ಗೋಧಿ ಆರೋಗ್ಯಕ್ಕೂ ಒಳ್ಳೇದು, ಆಮೇಲೆ ರುಚಿನೂ ಇರುತ್ತೆ. ಟೇಸ್ಟ್. ಸರಿ, ಈಗ ಏನ್ ಮಾಡ್ಕೊಳ್ಳೋಣ? ಈಗ ಅದು ಬೇಯ್ತಾ ಇರುತ್ತೆ, 4 ವಿಸಿಲ್ ಬರ್ಬೇಕು. ನಾವು ಸ್ವಲ್ಪ ಗೋಡಂಬಿ, ದ್ರಾಕ್ಷಿ ಅದು ಸ್ವಲ್ಪ ಅದಕ್ಕೆ ಹಾಕಕ್ ಹುರ್ಕೊಳ್ಳೋಣ. ತಗೊಳ್ಳಿ. ಒಂದ್ ಸಣ್ಣ ಅದೇ ತುಪ್ಪದಲ್ಲಿ ಹುರ್ಕೊಂತೀರಾ? ತುಪ್ಪದಲ್ಲಿ ಹುರ್ಕೊಂಡು. ಸೊ ಇದೊಂದು 5-10 ನಿಮಿಷ ಜಾಸ್ತಿನೇ ಬೇಕಾಗುತ್ತೆ. 4 ವಿಸಿಲ್ ಅಂದ್ರೆ ಬೇಯೋದಕ್ಕೆ ಗೋಧಿ ಸ್ವಲ್ಪ ಬೇಯೋದ್ ಸ್ವಲ್ಪ ಲೇಟ್ ಆಗತ್ತಲ್ವಾ? ನನಗೆ ಸ್ವಲ್ಪ ತುಪ್ಪ ಕೊಡ್ರಿ. ಸ್ಪೂನ್ ಕೊಡ್ರಿ. ಮತ್ತೆ ನಿಮ್ಮ ಬಿಡುವಿನ ವೇಳೆಯಲ್ಲೆಲ್ಲ ಏನ್ ಮಾಡ್ತಾ ಇದ್ದೀರಾ ವೀಣಾ ಅವ್ರೆ? ನಾವ್ ಅಲ್ಲೇ ಭಕ್ತಿ ಭವನದಲ್ಲೇ ಹೆಚ್ಚಿಗೆ ಟೈಮ್ ಕಳೆಯದ್ರಿ. ಅಲ್ಲೇ ನನಗ 2 ಮಕ್ಳು ಅದಾರ್ರಿ. ಅವ್ರದ್ದು ಸ್ವಲ್ಪ ನೋಡ್ಕೊಂಡು ಮನೆದು ಮ್ಯಾನೇಜ್ ಮಾಡ್ಬೇಕು. ಮತ್ತೆ ನಿಮ್ಗೆ ಈ ಆಸಕ್ತಿ ಇರೋದ್ರಿಂದ ಅಲ್ಲಿಗೂ ಸಹ ಹೋಗ್ಬೇಕಾಗತ್ತೆ. ಸೊ ಎಷ್ಟು ದೊಡ್ಡವರು ಮಕ್ಕಳು? ಮಗಳು ಒಬ್ಬ 7 ವರ್ಷದಕ್ಕಿದಲ್ರಿ. ಅವನು SLC ಹುಡುಗ SSLC. ಕರ್ಕೊಂಡು ಹೋಗ್ತೀರಾ ಮಕ್ಕಳನ್ನು? ಹ್ಞೂನ್ರಿ, ಅವ್ರು ಹೇಳ್ತಾರೆ, ವಚನ ಎಲ್ಲ ಹೇಳ್ತಾರೆ. ಹೌದಾ? ವಚನ ನೃತ್ಯ ಮಾಡ್ತಾಳ. ಹೌದಾ? ಮಕ್ಕಳು ಎಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಾಳೆ, ವಚನ ಅಧ್ಯಯನ ನೃತ್ಯ ಎಲ್ಲ ಮಾಡ್ತಾರೆ. ತುಂಬಾ ಗೋಡಂಬಿ ಕೊಡ್ರಿ. ಗೋಡಂಬಿ ಸುಮಾರಾಗಿ ಜಾಸ್ತಿನೇ ತಗೊಂಡ್ಬಿಟ್ಟಿದ್ದೀರಾ? ಅಲ್ಲ, ಗೋಡಂಬಿ ದ್ರಾಕ್ಷಿ ಎಲ್ಲ ಜಾಸ್ತಿ ಹಾಕಿದ್ರೆ ರುಚಿ ಜಾಸ್ತಿನೇ ಆಗತ್ತೆ ಅಲ್ವಾ?
ಮತ್ತೆ ಒಳ್ಳೇದು ಕೂಡ ಮಕ್ಕಳಿಗೆಲ್ಲ ಮಾಡ್ಕೊಡುವಾಗ. ಹೌನ್ರಿ. ಡ್ರೈ ಫ್ರೂಟ್ಸ್ ತುಂಬಾ ಒಳ್ಳೇದಲ್ವಾ? ಅವ ಹಾಗೆ ತಿನ್ನಲ್ಲಲ್ರಿ, ಅಡಿಗೆ ಹಾಕಿದ್ರೆ ಎಲ್ಲ ಊಟ ಮಾಡ್ತಾರ. ಹೌದು ಹೌದು, ಹಾಗೆ ನಾವು ಕೊಟ್ರೆ ಬೇಡ ಅನ್ಬಿಡ್ತಾರೆ. ಮನೇಲಿ ಎಲ್ರಿಗೂ ಇಷ್ಟನಾ ನೀವು ಮಾಡೋ ಗೋಧಿ ಪಾಯಸ? ಎಲ್ಲದು ಮನೆಯಾಗ ಇಷ್ಟ ರೀ. ಇಷ್ಟ. ಹಬ್ಬಕ್ ಮಾಡ್ತೀರಾ ಅಥವಾ ಹೀಗೆ ಏನಾದ್ರು ಸ್ವೀಟ್ ತಿನ್ಬೇಕು ಅನ್ಸುತ್ತೆ? ಮನೇಲಿ ಏನಾದ್ರು ಫಂಕ್ಷನ್ ಇದ್ರೆ ಮಾಡ್ತೀರಿ. ಬೇರೆ ಇನ್ನೇನ್ ಸ್ವೀಟ್ಸ್ ಮಾಡ್ತೀರಾ ವೀಣಾ? ಎಲ್ಲಾ ತರಾನು ಮಾಡ್ತೇವೆ. ಹೋಳಿಗೆ ಮಾಡ್ತೇವಿ, ಸಜ್ಜಕದ ಹೋಳಿಗೆ ಅಂತ, ಎಳ್ಳು ಹೋಳಿಗೆ, ಆಮೇಲೆ ಇದು ಹೂರಣದ ಹೋಳಿಗೆ, ಆಮೇಲೆ ಶೇಂಗಾ ಹೋಳಿಗೆ ರೀ. ಹೋಳಿಗೆ ವೆರೈಟಿ ಜಾಸ್ತಿ ಉತ್ತರ ಕರ್ನಾಟಕ ಶೈಲಿಯಲ್ಲಿ. ಡ್ರೈ ಫ್ರೂಟ್ಸ್ ಬೇಕಾದ್ರೆ ಇನ್ನೂ ಬೇಕಾದ್ರೆ ಹಾಕೊಳ್ಬೋದಾ? ಯೂಶಲಿ ನೀವು ಇಲ್ಲ, ನಮ್ಗೆ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ಹಾಕೊಳ್ಬೋದು. ಅಲ್ಲ ಬೇರೆ ಇದು ನಿಮ್ಗೆ ಬಾದಾಮ್ ಪಿಸ್ತಾ ಯಾವ್ದಾದ್ರು ಅದೆಲ್ಲ ಹಾಕ್ಬೋದ್ರಿ. ಬೇಕು ಅಂದ್ರೆ ಟೇಸ್ಟ್ ಅನ್ಸಲ್ರಿ, ಇವು ಎರಡು ಹಾಕಿದ್ರೆ ಚೆನ್ನಾಗಿರುತ್ತೆ, ಸಾಕಾಗತ್ತೆ. ಇದು ಇವಾಗ ಆಗಿದ್ದಾರೆ. ಹೌದಾ? ಇದು ಮಾತ್ರ ನಾವು ಸ್ವಲ್ಪ ಕಸಗಸಿ ಒಂದ್ ಕೊಡ್ರಿ ನಂಗೆ. ಕಸಗಸೆನೂ ಹುರ್ಕೊಂಡ್ಬಿಡ್ತೀರಾ? ಸ್ವಲ್ಪ ಅಲ್ಲ, ಬಿಸಿ ಇರ್ತತಲ್ಲ, ಇಷ್ಟ ಹಾಕ್ಬಿಡ್ಬೇಕು. ಆಫ್ ಮಾಡಿ ಹಾಕ್ಬೇಕು. ಯಾಕಂದ್ರೆ ಇದು ಸ್ವಲ್ಪ ಸಣ್ಣದಿರ್ತತಲ್ಲ, ಎಲ್ಲ ಅಂದ್ರೆ ಸೀದ್ ಹೋಗ್ಬಿಡ್ತದೆ. ಹೌದೌದು. ಸೊ ಎಷ್ಟು ಒಂದೆರಡು ಸ್ಪೂನ್ ಹಾಕೊಂಡಿದೀರಾ ಗಸಗಸೆನ? ಎರಡು ಹಾಕಿದ್ರೆ ಸಾಕು. ನಮ್ಗೆ ಎಷ್ಟು ಬೇಕಾದ್ರೆ ಹಾಕ್ಬೋದ್ರಿ, ಅದೇನು ನಡೀತೈತಿ. ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗ್ಬೇಕು ಅಂತ. ಮತ್ತೆ ನೀವ್ ಹೇಳ್ತಾ ಇದ್ರಿ ನೀವು ಹೊರಗಡೆ ಹೋಗ್ತೀರಾ, ಬಸವ ಸಮಿತಿಗೆಲ್ಲ ಹೋಗ್ತೀರಾ ಅಂತ. ಏನು ನೀವು ಯಾವ ತರ ನೀವು ಆ ಕಾರ್ಯಕ್ರಮಗಳೆಲ್ಲ ನಾವಲ್ಲೇ ವಚನ ಹೇಳ್ತಿರ್ತೀವ್ರಿ, ಆಮೇಲೆ ಡ್ರಾಮಾ ಮಾಡ್ತೀವಿ, ಕೋಲಾಟ ಮಾಡಿದೀವಿ, ಆಮೇಲೆ ಅಧ್ಯಾತ್ಮ ಚಿಂತನೆ ಜಾಸ್ತಿ ಇರ್ತೈತ್ರಿ, ವಚನ ವಿಶ್ಲೇಷಣೆ ಮಾಡೋದು, ಇದೆಲ್ಲ ಮಾಡ್ತಿರ್ತೀವಿ. ನಮ್ ಗುರುಮಾತೆ ಅದಾರ್ರಿ, ಅವರೆಲ್ಲ ನಮಗ್ ಮಾರ್ಗದರ್ಶನ. ಇದು ಇವಾಗ ಸಿಮ್ ಮಾಡ್ಬೇಕಾ ಅಥವಾ ಬೇಯ್ಲಿನ? ಇದು ಒಂದ್ 3 ವಿಶಿಲ್ ಆಗ್ಬೇಕು. ಇದು ಇದಾಗಿದೆ ಅಲ್ವಾ? ರೆಡಿ ಆಗಿದ್ದಾರೆ. ರೆಡಿ ಆಗ್ಬಿಟ್ಟು ಇನ್ನೊಂದೆರಡು ವಿಸಿಲ್ ಬಂದ್ಬಿಟ್ರೆ ಮತ್ತೆ ಆಫ್ ಮಾಡೋಣ ಅಲ್ಲ? ವೀಣಾ ಅವ್ರೆ ರೆಡಿ ಇದೆಯಾ? ಇವಾಗ ಇದು 4 ವಿಶಿಲ್ ಕೂಗಿಸ್ಕೊಂಡವಲ್ರಿ, ಇದಕ್ಕೆ ನಾವು ಸ್ವಲ್ಪ ಬೆಲ್ಲ ಹಾಕ್ಬೇಕು. ಬೆಲ್ಲ ಹಾಕ್ಬೇಕು. ಬೆಂದಿದ್ಯಾ ಚೆನ್ನಾಗಿ? ಚೆನ್ನಾಗಿ ಬೆಂದಿದೆ. ಸ್ಪೂನ್ ಕೊಡಿ, ಸ್ವಲ್ಪ ಬೆಲ್ಲ ಕೊಡಿ. ಸ್ಪೂನ್ ಬೇಕಮ್ಮ? ತಗೊಳ್ಳಿ. ಇದಿವಾಗ ಚೆನ್ನಾಗಿ ನೆನ್ಸ್ಕೊಂಡಿರೋದ್ರಿಂದ 4 ವಿಸಿಲ್ಗೆ ಬೆಂದ್ಬಿಟ್ಟಿದೆ. ರೆಡಿ ಆಗಿದೆ. ನೀರು ಹಾಕಿದೆ, ಒಳ್ಳೆ ಬೆಂದಿದೆ ಅಲ್ವಾ? ಚೆನ್ನಾಗಿ ಬೆಂದಿದೆ. ಬೆಲ್ಲ ಎಷ್ಟು ಹಾಕೊಳ್ತೀರಮ್ಮ? ಇದಕ್ಕೆ 1 ಕಪ್, ಇದಕ್ಕೆ 1.5 ಕಪ್ ಬೆಲ್ಲ ತಗೋಬೇಕು. ಸೊ 1.5 ರೆಡಿ ಮಾಡ್ಕೊಂಡು ಬಂದಿದ್ದೀರಾ. ಹಾಕಿ. ಬೆಲ್ಲನೇ ಹಾಕ್ತೀರಾ ಅಥವಾ ಇದಕ್ಕೇನಾದ್ರೂ ಸಕ್ಕರೆನೂ ಹಾಕ್ತೀರಾ? ಸಕ್ಕರೆ ಹಾಕ್ಬಾರ್ದ್ರಿ, ಚೆನ್ನಾಗಲ್ಲ ಇದು. ಬೆಲ್ಲನ ಬೇಕು. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕ್ರಿ. ಮಾಡಿ ಒಂದ್ ಸ್ವಲ್ಪ ಬಿಸಿಗೆ ಇಡ್ಬೇಕು. ಹೌದಾ? ಬೆಲ್ಲ ಕರಗಬೇಕು. ನೀರ್ ಬೇಕು ಅನ್ಸುತ್ತಾ ಇಲ್ವಾ? ನೀರ್ ಬಿಡುತ್ತಾರೆ ಬೆಲ್ಲ. ಬೆಲ್ಲದ ನೀರ್ ಬಿಡೋದ್ರಿಂದ ನೀವು ಸ್ವಲ್ಪ ಗಟ್ಟಿಯಾಗೆ ಇಟ್ಕೊಂಡಿದ್ದೀರಾ, ಕಲ್ಸ್ಕೊಂಡಿದ್ದೀರಾ. ಸರಿ ಸರಿ. ಸ್ವಲ್ಪ ಎಲ್ಲ ಇದು ಸ್ವಲ್ಪ ಎಲ್ಲ ಬೆಲ್ಲ ಮಿಕ್ಸ್ ಆಗುತ್ತೆ. ಒಳ್ಳೆ ಪರಿಮಳ ಬರ್ತಾ ಇದೆ. ಬೆಲ್ಲ ಹಾಕಿದ ತಕ್ಷಣ ಅದೊಂದು ಫ್ಲೇವರ್ ಚೇಂಜ್ ಆಗುತ್ತೆ. ಗೋಧಿದು ನಿಜ. ಏನೋ ಒಂದು ಹಬ್ಬ ಹರಿದಿನದಲ್ಲಿ ನಮ್ಗೇನೋ ಒಂದ್ ಮನೆಯಲ್ಲಿ ಅಡ್ಗೆ ಮನೆಯಲ್ಲಿ ಸ್ವೀಟ್ ಮಾಡ್ತಾ ಇದ್ರೆ ಒಂದು ಪರಿಮಳ ಬರುತ್ತಲ್ಲ, ಅಮ್ಮ ಮಾಡ್ತಾ ಇದ್ರೆ ಮಕ್ಕಳೆಲ್ಲ ಓಡ್ ಬರ್ತಾರಲ್ಲ, ಆ ತರ ಒಳ್ಳೆ ಪರಿಮಳ ಹೊಡಿತಾ ಇದೆ ಮೂಗಿಗೆ. ಚೆನ್ನಾಗಿದೆ. ಇದನ್ನ ಸ್ವಲ್ಪ ಬಿಸಿಗಿಡೋಣ. ಸರಿ. ಗ್ಯಾಸ್ ಆನ್ ಮಾಡ್ಕೊಳ್ತೀರಾ? ನೀರ್ ಬೇಕಾ? ಸ್ವಲ್ಪ ಹಾಕೊಂತೀರಾ? ಮಕ್ಕಳಿಗೆಲ್ಲ ಸ್ವೀಟ್ಸ್ ಇಷ್ಟನಾ? ತಿಂತಾರ ಈಗಿನ ಮಕ್ಕಳೆಲ್ಲ? ಕೆಲವು ಸ್ವೀಟ್ಸ್ ಬೇಡ ಅಂತಾರೆ. ಹೋಳಿಗೆ ಅಂದ್ರೆ ತುಂಬಾ ಇಷ್ಟ ರೀ. ಹೌದಾ? ನನ್ನ ಮಗುಗೂ ಹೋಳಿಗೆ ಅಂದ್ರೆ ಬಹಳ ಇಷ್ಟ. ಮಕ್ಕಳು ಎಲ್ಲ ಹಾಗಾದ್ರೆ ಸ್ವೀಟ್ ಮಾಡಿದ್ರೆ ತಿನ್ನೋರು ಇದಾರೆ. ಖರ್ಚಾಗುತ್ತೆ ಸ್ವೀಟ್. ಜಾಯಿಂಟ್ ಫ್ಯಾಮಿಲಿ ಅಲ್ರಿ? ಹೌದಾ? ಎಷ್ಟ್ ಜನ ಇದ್ದೀರಾ? ನಾವು 8 ಜನ ಇದೀವಿ. 8 ಜನ ಇದ್ದೀರಾ. ಇದೆಲ್ಲ ಬೆಲ್ಲ ಎಲ್ಲ ಮಿಕ್ಸ್ ಆಗಿದೆ ಅಲ್ವಾ ಸರಿಯಾಗಿ? ಇದನ್ನ ಸ್ವಲ್ಪ ಬಿಸಿ ಮಾಡ್ಬೇಕ್ರಿ. ಓಕೆ. ಕುಕ್ಕರ್ ಅನ್ನ ನೀವು ಕ್ಲೋಸ್ ಮಾಡಿ ವಿಸಿಲ್ ಬರ್ಸ್ತೀರಾ? ವಿಸಿಲ್ ಏನ್ ಬ್ಯಾಡ್ರಿ, ಒಂದ್ 5 ನಿಮಿಷ ಅದು ಸ್ವಲ್ಪ ಬೆಲ್ಲ ಕರಗೋವರೆಗೂ ವಿಸಿಲ್ ತೆಗಿಬೇಕ್ರಿ. ಓಕೆ. ಓಪನ್ ಅಲ್ಲಿ ಇಡ್ಬೋದು ಅಥವಾ ನೀವು ಇದನ್ನ ಕ್ಲೋಸ್ ಮಾಡಿ ಇಡ್ಬೋದು? ಫ್ಲೇಮ್ ಅಲ್ಲಿ ಇಡ್ಬೋದು. ಸರಿ, ಇಟ್ಬಿಡಿ. ಅದು ಸ್ವಲ್ಪ ಬೆಲ್ಲ ಕರಗ್ಲಿ, ಬೇಯ್ತಾ ಇರ್ಲಿ. ವೀಣಾ ಅವರೇ, ಒಂದು ನೀವ್ ಹೇಳಿದ್ರಿ ತುಂಬಾ ಕಾರ್ಯಚಟುವಟಿಕೆಯಲ್ಲಿ ನೀವೆಲ್ಲ ಬ್ಯುಸಿ ಆಗಿದ್ದೀರಾ ಮನೆಯಲ್ಲಿ, ಮತ್ತೆ ನಿಮ್ಮ ಸಮಿತಿಯಲ್ಲಿ ಬಸವಣ್ಣನವರ ಸಿದ್ಧಾಂತ ಎಲ್ಲ ತತ್ವಗಳನ್ನ ಅಳವಡಿಸ್ಕೊಂಡಿದ್ದೀರಾ. ಸೊ ಒಂದು ಬಸವ ತತ್ವನ ನಾವು ಬಳಸ್ತೀವಿ. ಹೌದಾ? ಸರಿ ಸರಿ. ನಮ್ಮ ವೀಕ್ಷಕರಿಗೋಸ್ಕರ ಒಂದು ವಚನವನ್ನು ಹೇಳ್ತೀರಮ್ಮ? ಹೇಳ್ತೇನೆ. ಹೇಳಿ. ಬಸವ ನಿಮ್ಮಯ ಮಹಿಮೆ ಉಸಿರೋಳೆನ್ನಳವಲ್ಲ, ಪಶುಪತಿಯೂತ ಬಲ್ಲ ಬಸವಲಿಂಗ. ಬಸವ ನಿಮ್ಮಯ ಮಹಿಮೆ
ಉಸಿರೋಳೆನ್ನಳವಲ್ಲ ಪಶುಪತಿಯೂ ತಾಬಲ್ಲ ಬಸವಲಿಂಗ ಬಸವ ಭಾಗ್ಯದ ನಿಧಿಯೇ ಬಸವ ಪರುಷದ ಖಣಿಯೇ ಬಸವ ಭಾಗ್ಯದ ನಿಧಿಯೇ ಬಸವ ಪರುಷದ ಕಣಿಯೇ ಬಸವ ಚಿಂತಾಮಣಿಯೇ ಎನ್ನದಣಿಯೇ ಬಸವ ನಿಮ್ಮಯ ಮಹಿಮೆ ಉಸಿರೋಳೆನ್ನಳವಲ್ಲ ಪಶುಪತಿಯೂ ತಾಬಲ್ಲ ಬಸವಲಿಂಗ. ತುಂಬಾ ಚೆನ್ನಾಗಿ ಹೇಳಿದ್ರಿ, ಬಹಳ ಅರ್ಥ ಗರ್ಭಿತವಾಗಿತ್ತು. ಈಗ ಎಷ್ಟೊತ್ತು ಆಗ್ಬೇಕಮ್ಮ ಇದು? ಇದು ಮುಗೀತ್ರಿ ಇವಾಗ. ಬೆಲ್ಲ ಕರ್ಗಿದೆ ಅಂತ ಕಾಣಿಸ್ತು. ಈಗ ಇದನ್ನ ತೆಗೆದಿದ್ದೀನಿ, ಎಲ್ಲ ಸಾಮಾನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ರೆ ಆಯ್ತು. ತುಂಬಾ ಬೇಗ ಆಗ್ಬಿಡುತ್ತೆ ಅಲ್ವಾ? ಬೇಗ ಆಗ್ಬಿಡುತ್ತೆ, ಇದು ಬಂದಿರ್ತೈತಲ್ಲ ಟೈಮ್ ತಗೊಳಂಗಿಲ್ರಿ. ಹೌದು, ನಾನು ಬೆಳಿಗ್ಗೆ ಯಾವ್ದೋ ಒಂದು ಪೂಜೆ ಇದೆ, ಹಬ್ಬ ಇದೆ ಅನ್ನುವಾಗ ನೆನ್ಸಿಟ್ಕೊಂಡ್ರೆ ಬೆಳಿಗ್ಗೆ ಎದ್ದು ಒಂದು 10-15 ನಿಮಿಷದಲ್ಲಿ ರೆಡಿ ಆಗ್ಬಿಡುತ್ತೆ. ಇವಾಗ ಇದನ್ನ ತಗೊಳ್ಳೋಣ. ಸರಿ ಸರಿ, ಓಪನ್ ಮಾಡಿ ಮಾಡೋಣಲ್ಲ. ಸ್ವಲ್ಪ ಕರ್ಗೋದಕ್ಕೋಸ್ಕರ ಇಟ್ಕೊಂಡಿದ್ರಿ ಅಷ್ಟೇ. ಕರ್ಗಿದೆ. ಡ್ರೈ ಫ್ರೂಟ್ಸ್ ಕೊಡ್ರಿ. ನೀವು ಗೋಧಿ ಅಷ್ಟೇ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟಿದ್ದೀರಾ, ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಅಷ್ಟೊಂದು 1 ಕಪ್ಪೆ ಹಾಕ್ತಾ ಇದ್ದೀರಾ. ಮತ್ತೆ ನಿಮ್ಮ ಮಕ್ಕಳಿಗೆಲ್ಲ ಹೇಳ್ಕೊಟ್ಟಿದ್ದೀರಾ ವಚನಗಳನ್ನ? ಹೇಳ್ತಾರ್ರಿ, ನಮ್ಮ ಮಗಳು ಹೇಳ್ತಾಳ್ರಿ, ಒಂದ್ 25 ವಚನ ಹೇಳ್ತಾಳ್ರಿ. 25 ವಚನ ಗೊತ್ತು? ವಚನ ನೃತ್ಯ ಮಾಡ್ತಾಳ್ರಿ. ಅದೇ ನೃತ್ಯ ಮಾಡ್ತಾಳೆ, ವಚನವನ್ನ ಹೇಳ್ತಾಳೆ ಕೂಡ. ಕರ್ಕೊಂಡು ಹೋಗ್ತಾ ಇರ್ತೀರಾ ಎಲ್ಲ ಕಾರ್ಯಕ್ರಮಕ್ಕೆ? ಕಾರ್ಯಕ್ರಮ ಕರ್ಕೊಂಡು ಹೋಗ್ತೀರಿ. ಹೇಗೆ ನಿಮ್ಗೆ ಏಲಕ್ಕಿ ಪುಡಿ ಈ ಸಮಿತಿಗೆಲ್ಲ ಹೋಗ್ತೀರಿ ಅಂದ್ರಲ್ಲ, ಹೇಗ್ ಶುರು ಆಯ್ತು ಇದ್ರ ಬಗ್ಗೆ ಒಂದು ಆಸಕ್ತಿ? ಇದ್ರ ಬಗ್ಗೆ ಆಸಕ್ತಿ ಮೊದಲಿಂದನೂ ನಮ್ಮ ಮನೆಯಾಗೆಲ್ಲ ಬಸವ ತತ್ವನ ಯೂಸ್ ಮಾಡೋದು. ನಿಮ್ಮ ಫ್ಯಾಮಿಲಿಯಿಂದನೇ ಬಂದಿರೋದು. ಆಮೇಲೆ ನಮ್ಮ ರಾಣೆಬೆನ್ನೂರಲ್ಲಿ ಗುರುಮಾತೆ ಇದಾರಲ್ರಿ, ಸುವರ್ಣಮ್ಮ ಪಾಟೀಲ್ ಅಂತ ಹೇಳಿ, ಅವರು ನನಗ ಕರೆದುತ್ತಿದ್ರಿ. ನಾವು ಮನ್ಯಾಗ ಮಾಡ್ತಿದ್ವಿ, ನಮ್ಗೆ ಹೋಗಕ್ ಹಾಕಿದ್ದಿಲ್ಲ. ನನ್ನ ಮಗಳು ಪ್ರೆಗ್ನೆಂಟ್ ಇದ್ದೆ, ಅವಾಗಿಂದಾನ ಕರೆದ್ರ ಕೊಬ್ಬರಿ. ಇವಾಗ ಮತ್ತೆ ಹೋಗಿ ಅಲ್ಲಿಂದನ ಈಗ ಒಂದ್ 4 ವರ್ಷ ಆತ್ರಿ. ನಾನು ನಂಗೆ ಬಾಳ ಕಲ್ಕೊಂಡನ್ರಿ ಅಲ್ಲಿ ಹೋಗಿ. ಓಹೋ, 4 ವರ್ಷದಿಂದ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ತಾ ಇದ್ದೀರಾ. ಕಸ್ಕಸೆ ಹಾಕಿದಿರಲ್ವಾ ನೀವು? ಇದರಲ್ಲೇ ಹಾಕಿದ್ವಿ. ನೀವಾಗ ಒಗ್ಗರಣೆ ಇದು ಹುರಿಯುವಾಗ, ತುಪ್ಪದಲ್ಲಿ ಹುರಿಯುವಾಗ ಗಸಗಸೆ ಹಾಕ್ಬಿಟ್ರಿ. ಬೇಕಾದ್ರೆ ಪುನಃ ಹಾಕ್ಬೋದು, ಬೇಕಂದ್ರೆ ಅಗತ್ಯ ಇದ್ರೆ ಗಸಗಸೆ ಹಾಕಿದ್ರು ಕೂಡ ಒಂಥರ ರುಚಿ ಜಾಸ್ತಿನೇ ಆಗತ್ತೆ. ಸೊ ಎಲ್ಲ ಸ್ವಲ್ಪ ಎಲ್ಲ ಕೈ ಹಾಕೊಂಡ್ರಿ. ಈಗಂತೂ ನನಗೆ ಯಾವುದೋ ಹಬ್ಬದಲ್ಲಿದ್ದೀನಿ, ಅಡಿಗೆ ಮನೇಲಿ ಏನೋ ಒಳ್ಳೆ ಸ್ವೀಟ್ ತಯಾರಾಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ತುಂಬಾ ಒಳ್ಳೆ ಫ್ಲೇವರ್ ಬರ್ತಾ ಇದೆ. ಅದೇನ್ ಗೊತ್ತರ, ನಾವು ಬಸವನ್ ನೆನೆಸ್ಕೊಂಡ್ ಮಾಡಿದ್ರೆ ಎಲ್ಲಾ ಹಬ್ಬ ದಿನಾನು ಹಬ್ಬನ ಅನಿಸ್ತದೆ. ಹಬ್ಬನೇ ಅನ್ಸುತ್ತೆ, ಒಳ್ಳೆ ರುಚಿನೂ ಜಾಸ್ತಿ ಆಗುತ್ತೆ. ಹೇಗ್ ಮಾಡಿದ್ರು? ಪ್ರಸಾದ ಅಂತೀವಲ್ರಿ, ಈ ಊಟನ ಬೇರೆ, ಪ್ರಸಾದನ ಬೇರೆ. ಹೌದು, ಪ್ರಸಾದ ಅಂದ್ರೆ ಅದಕ್ಕೆಲ್ಲಾ ಚೆನ್ನಾಗ ಬರುತ್ತೆ. ಈಗೆಲ್ಲ ರೆಡಿ ಇದೆಯಾ? ಡ್ರೈ ಫ್ರೂಟ್ಸ್ ಹಾಕಿದೀರಾ, ಗಸಗಸೆ ಎಲ್ಲ ಒಳ್ಳೆ ಪರಿಮಳ ಬರ್ತಾ ಇದೆ, ಘಮ ಘಮ ಪಾಯಸದ ಪರಿಮಳ ಚೆನ್ನಾಗಿ ಬರ್ತಾ ಇದೆ. ಏನ್ ಬೇಕು ಈಗ? ಫುಲ್ ಆಗಿದೆ ಇವಾಗೆಲ್ಲ ಫುಲ್ ಆಗಿದೆ ರೀ. ಸ್ವಲ್ಪ ವಿಭೂತಿ ಕೊಡ್ರಿ. ವಿಭೂತಿ ತಗೊಳ್ಳಿ. ನಾವೇನೇ ಪ್ರಸಾದ ಮಾಡಿದ್ರು ದೇವ್ರ ನಾಮ ಹೇಳಿ ವಿಭೂತಿ ಹಚ್ಚಿ ಎಲ್ಲಾರ್ಗು ಪ್ರಸಾದ ಮಾಡೋದು, ಆ ಪದ್ಧತಿ ಸಂಸ್ಕಾರವನ್ನ ಬೆಳೆಸ್ಕೊಂಡೇ ಬಂದಿದ್ದೀರಾ. ನೀವಿವತ್ತು ನಿಮ್ಮ ಉತ್ತರ ಕರ್ನಾಟಕ ಶೈಲಿಯ ಒಂದು ಸೀರೆ ನಿಮ್ಮ ನೋಡುವಾಗ ಎಲ್ಲಾ ಒಂದು ಸಂಸ್ಕಾರ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಇದಾಯ್ತಾ ಇವಾಗ? ಹಚ್ಚಿದಿರಲ್ಲ? ನಂಗೊಂದು ಸಾರಿ ಬೋಲ್ ಕೊಡು. ಸರಿ. ಪರಿಮಳ ಅಂತೂ ಹೊಡಿತಾ ಇದೆ, ಚೆನ್ನಾಗಿ ಬರ್ತಾ ಇದೆ. ತುಂಬಾನೇ ಡ್ರೈ ಫ್ರೂಟ್ಸ್ ಇದೆ, ಕಲರ್ಫುಲ್ ಆಗಿದೆ, ಒಂದು ಬೇರೆ ಕಲರ್ ಆಗ್ಬಿಟ್ಟಿದೆ ಇವಾಗ. ಇದು ಟೇಸ್ಟ್ ಬಹಳ ಚೆನ್ನಾಗ್ರಿ. ಇದು ಎಲ್ಲಾ ಅಡಿಗೆಕ್ಕಿಂತನೂ ಇದೇ ಚೆನ್ನಾಗ್ರಿ ಬಹಳ. ಓಕೆ, ಈಗ ಇನ್ನು ಸ್ವಲ್ಪ ಬಿಸಿ ಬಿಸಿ ಇದೆ ಅಲ್ವಾ? ಬಿಸಿ ಇದೆ, ಸ್ವಲ್ಪ ತಣ್ಣಗಾಗ್ಬೇಕಲ್ವಾ? ವೀಣಾ ಅವರೇ, ನನಗಿನ್ನು ಜಾಸ್ತಿ ನೀವು ವೆಯ್ಟ್ ಮಾಡಿಸ್ಬೇಡಿ. ಈಗ ನಾನು ಟೇಸ್ಟ್ ನೋಡಬೇಕು. ಈಗ ಉತ್ತರ ಕರ್ನಾಟಕದ ಸ್ಪೆಷಲ್ ಆದ ಗೋಧಿ ಪಾಯಸವನ್ನ ರೆಡಿ ಮಾಡಿದ್ದೀನಿ. ಇದನ್ನ ಟೇಸ್ಟ್ ನೋಡಿ ಹೇಳ್ರಿ, ಇದರ ರುಚಿ ಹೇಗಿದೆ ಅಂತ ನಮ್ಗೆ. ಶೋರ್. ಪಾಯಸನ ತಿನ್ನಿಸ್ತಾ ಇದ್ದೀರಾ ಇವತ್ತು, ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಒಂದೊಂದ್ಸತಿ ಆ ಪರಿಮಳದಲ್ಲೇ ನಾವು ಹೇಳ್ಬೋದಲ್ವಾ, ಘಮ ಘಮ ಪರಿಮಳದಲ್ಲೇ ಈ ಚೆನ್ನಾಗಿದೆಯಲ್ಲ ಹೇಗಿದೆ ಅನ್ನೋದು. ಯಾಕಂದ್ರೆ ಮಕ್ಕಳೆಲ್ಲ ನೋಡಿ, ಅಮ್ಮ ಏನಾದ್ರು ಮಾಡ್ತಾ ಇದ್ರೆ ಅಲ್ಲೇ ಹೊರಗಿರೋರ್ಗೆ ಗೊತ್ತಾಗುತ್ತೆ ಅಮ್ಮ ಇವತ್ತೇನೋ ಸ್ಪೆಷಲ್ ಮಾಡ್ತಾ ಇದ್ದಾಳೆ ಅಂತ. ಅದೇ ರೀತಿ ಇದರಿಂದನೇ ನನಗೆ ಅರ್ಧ ನನಗೆ ಟೇಸ್ಟ್ ಗೊತ್ತಾಗ್ಬಿಡ್ತು.
ನೋಡೋಣ, ಟೇಸ್ಟ್ ನೋಡ್ತೀನಿ ಹೇಗಿದೆ ಅಂತ. ನಿಜವಾಗ್ಲೂ ಒಂದು ಅದ್ಭುತವಾದ ಪಾಯಸ ಮಾಡಿಕೊಟ್ಟಿದ್ದೀರಾ ಇವತ್ತು. ಬಹಳ ರುಚಿಯಾಗಿದೆ, ತುಂಬ ಚೆನ್ನಾಗಿದೆ. ಅದನ್ನು ಸವಿದ್ರೆ ಮೋಸ್ಟ್ಲಿ ಊಟನೇ ಬೇಡ, ತಿಂಡಿನೇ ಬೇಡ, ಇದನ್ನೇ ನಾವು ತಿಂಡಿ ಊಟ ಆದಾಗ ತಿನ್ಬೋದು, ಅಷ್ಟು ಚೆನ್ನಾಗಿದೆ ವೀಣಾ ಅವರೇ. ತುಂಬ ರುಚಿಯಾದ ಉತ್ತರ ಕರ್ನಾಟಕ ಶೈಲಿಯ ಒಂದು ಪಾಯಸವನ್ನು ಮಾಡಿಕೊಟ್ಟಿದ್ದೀರಾ ನಮಗೆ. ನಮ್ಮ ಖಾನಾವಳಿಗೆ ಬಂದು ಒಂದು ಹೊಸ ರುಚಿಯನ್ನು ನಮಗೆ ಇವತ್ತು ತೋರಿಸಿದ್ದೀರಾ. ನಮ್ಮ ವೀಕ್ಷಕರಿಗೋಸ್ಕರ ಅದನ್ನು ಮಾಡುವ ವಿಧಾನವನ್ನು ಪುನಃ ಒಮ್ಮೆ ಹೇಳಿ ಅಮ್ಮ. ನಾವು ಒಂದು ಬೌಲು ಗೋಧಿ ನುಚ್ಚು ತಗೋಬೇಕ್ರಿ, ಓವರ್ ನೈಟೇ ನೆನೆಸ್ಬೇಕು. ಆಮೇಲೆ ಮತ್ತೆ ಅದ್ರದ್ದು ಒಂದು ಬೌಲ್ ನಾವು ಗೋಧಿ ನುಚ್ಚು ತಗೊಂಡ್ರೆ ಒಂದು ಅರ್ಧ ಬೆಲ್ಲ ಹಾಕ್ಬೇಕ್ರಿ. ಅದಕ್ಕೆ ಡ್ರೈ ಫ್ರೂಟ್ಸು, ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಪುಡಿ, ಮತ್ತೆ ಕಸ್ಕಸಿ, ಮತ್ತೆ ಒಣ ಕೊಬ್ಬರಿ ತುರಿ. ಅದಾದ್ಮೇಲೆ ರಾತ್ರಿ ನೆನೆಸಿದಂತ ಈ ಗೋಧಿ ನುಚ್ಚನ್ನ ಒಂದ್ 4 ವಿಶಿಲ್ ಕೂಗಿಸ್ಬೇಕ್ರಿ. ಕೂಗಿದ ಮೇಲೆ ಅದನ್ನ ಸ್ವಲ್ಪ ಆರಾಕ್ ಬಿಟ್ಟು ಅದು ಬೆಲ್ಲ ಹಾಕಿ, ಆಮೇಲೆ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪದಲ್ಲಿ ಕರೆದು ಇದಕ್ಕೆ ಹಾಕಿ, ಆಮೇಲೆ ಲಾಸ್ಟ್ಗೆ ಸ್ವಲ್ಪ ಏಲಕ್ಕಿ ಪೌಡ್ರು, ಕೊಬ್ಬರಿ ತುರಿ, ಕಸ್ಕಸಿ ಎಲ್ಲ ಹಾಕಿ ಅದನ್ನ ಮಿಕ್ಸ್ ಮಾಡಿ ಸರ್ವಿಂಗ್ ಮಾಡಿದ್ರೆ ಚೆನ್ನಾಗಿ ಘಮ ಘಮವಾದ ರುಚಿಯಾದ ಗೋಧಿ ಪಾಯಸ ರೆಡಿ ಆಗ್ಬಿಡುತ್ತೆ.